ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನಾನೇಕೆ ತರಬೇತುದಾರನಾದೆ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡಾಗ ಒಂದೆರಡು ಸಂಗತಿಗಳು ನೆನಪಾಗ್ತವೆ. ಮೊದಲನೆಯದು, ನಾನೊಬ್ಬ ಸಂಘಟಕನಾಗಿದ್ದಾಗ ಒಬ್ಬ ವ್ಯಕ್ತಿ ಪ್ರಬಂಧ ಸ್ಪರ್ಧೆಯಲ್ಲಿ ಸರ್ ನಾನು ಹೇಗೆ ಚೆನ್ನಾಗಿ ಪ್ರಬಂಧ ಬರಿಬೋದು ಅಂತ ಅಂದಾಗ, ಒಳ್ಳೆ ಓಪನಿಂಗ್, ಒಳ್ಳೆ ಎಂಡಿಂಗ್, ಮಧ್ಯದಲ್ಲಿ ಹೂರಣ ಬರೆಯಪ್ಪ, ಆದರೆ ಅಲ್ಲಿ ಮೂಲೆಯಲ್ಲಿ ಇಟ್ಟಿದಾರಲ್ಲ ಆ ಪ್ರೈಸ್ ಸಿಗ್ತದೆ, ಆದರೆ ಇವ ಸಬ್ಜೆಕ್ಟ್ ಏನಪ್ಪ, ಜೀವನದಲ್ಲಿ ಗುರಿ ಇಟ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ನೀನು ಗುರಿ ಇಟ್ಕೊಂಡ್ರೆ ಸಾಸ್ತೀಯ ಅಂತ ಹೇಳಿದ್ನಂತೆ. ಆ ಬಾಲಕ ತುಂಬ ಗಂಭೀರವಾಗಿ ತೆಗೆದುಕೊಂಡು ಕೆಲವು ವರ್ಷಗಳ ಹಿಂದೆ ನನ್ನ ಭೇಟಿಯಾದಾಗ, ಸರ್ ಇವತ್ತಿಂದ ಏನಾದರೂ ಆದರೆ ಅದು ನಿಮ್ಮಿಂದ ಸಾರ್ ಅಂದ್ಬಿಟ್ಟು. ನಾನು ಏನಪ್ಪ ಅಂದೆ. ಸಾರ್, ಮುಂದಿನ ವಾರ ನಾನು IAS ಆಫೀಸರ್ ಆಗಿ ತಮಿಳ್ನಾಡಲ್ಲಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ನೀವು ಅವತ್ತು ತುಂಬ ವರ್ಷಗಳಿಂದ ಹೇಳಿದ್ರಲ್ಲ ಸರ್, ಆ ಮಾತನ್ನು ಸೀರಿಯಸ್ ಆಗಿ ತಗೊಂಬಿಟ್ಟೆ ಸರ್. ನಾನೇನಾರು IAS ಆದರೆ ನೀವೇ ಕಾರಣ ಸರ್ ಅಂದರೆ, ಏನಪ್ಪ ಇದು ಅಂತ ಅಂದ್ಕೊಂಡೆ. ಆಮೇಲೆ ನಿಮಗೆಲ್ಲ ಗೊತ್ತು, ಚಂದನ ಟಿವಿನಲ್ಲಿ ನಾನು ನೂರಾರು ಸಂದರ್ಶನಗಳನ್ನು ಮಾಡಿದ್ದೇನೆ. ಜೊತೆಗೆ ಕೆಲವು ಪ್ರೋಗ್ರಾಮ್ಸ್ ವ್ಯಕ್ತಿತ್ವ ವಿಕಸನದ್ದು ನಡೆಸ್ಕೊಟ್ಟಿದ್ದೇನೆ, ವ್ಯಕ್ತಿತ್ವ ಚಂದನ ಮತ್ತು ವ್ಯಕ್ತಿತ್ವ ದರ್ಪಣ ಅಂತ. ಒಂದು ಸಾರಿ ಸೋಲುಗಳಿಗೆ ಅಂಜಿದಿರಿ ಎನ್ನುವ ವಿಷಯದ ಬಗ್ಗೆ ಒಂದು 25 ನಿಮಿಷದ ಪ್ರೆಸೆಂಟೇಷನ್ ಮಾಡಿದೆ. ಒಬ್ಬ ಹುಡುಗ ಕಾಲ್ ಮಾಡಿಬಿಟ್ಟು, ಸರ್ ನೀವು ನನ್ನ ಬದುಕಿಸ್ಬಿಟ್ರಿ ಸರ್, ಬದುಕಿಸ್ಬಿಟ್ರಿ ಸರ್ ಅಂತ ಅಂದ. ನಾನು ಏನಪ್ಪ ಅಂದೆ. ಸರ್ ನೇಣು ಹಾಕೊಳ್ಳೋಕೆ ಹಗ್ಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್. ಟಿ ವಿ ಆನ್ ಆಗಿತ್ತು ಸರ್ ನಮ್ಮ ಮನೆಯಲ್ಲಿ. ಆ ಟಿ ವಿ ನೋಡ್ತಾ ನೋಡ್ತಾ ನಿಮ್ಮ ಮಾತು ಕೇಳಿಸ್ಕೊಳ್ತಾ ಹಗ್ಗ ಕಳಿಚಿಟ್ಟೆ ಸರ್, ನೀವು ನನ್ನ ಬದುಕಿಸ್ಬಿಟ್ರಿ ಇದ್ದ. ಏನಪ್ಪ, ನನ್ನ ಮಾತು ಕೇಳಿ ಈಗೂ ಬದಲಾಗ್ಬೋದಾ ಅಂದ್ಕೊಂಡೆ. ಅದಾದ್ಮೇಲೆ ಅದೇ ವಿಷಯ ಜನಕ್ಕೆ ಬೇಕಾಗಿದೆ ಅಂದ್ಬಿಟ್ಟು ಸುಮಾರು 1,000 ಕಾಲ್ಸ್ ಬಂದಿತ್ತು ನನಗೆ. ಅದಕ್ಕೆ ಒಂದು ಪುಸ್ತಕ ಬರುತ್ತೆ, ಸೋಲುಗಳಿಗೆ ಅಂಜಿದಿರಿ ಅಂತ. ಅದು ಇಂಗ್ಲೀಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಆಗಿದೆ. ಅದು ನನಗೆ ಹೆಚ್ಚು ಹೆಸರು ತಂದು ಕೊಟ್ಟಿರುವ, ಸಮಾಧಾನ ತಂದು ಕೊಟ್ಟಿರುವ ಕೃತಿ ಕೂಡ ಹೌದು. ಎರಡು Amazon.in ಸಿಗುತ್ತೆ, ಕನ್ನಡ ಅಥವಾ ಇಂಗ್ಲೀಷ್. ಫಿಯರ್ ನಾಟ್ ಫೇಲ್ಯೂರ್ಸ್, ನೀವು ಭಯ ಪಡಬೇಡಿ ಅನ್ನುವಂತಹ ಘಟನೆ. ಜೊತೆಗೆ ಒಬ್ಬ ವ್ಯಕ್ತಿ MLA ಆಗಬೇಕು ಅಂತ ಇದ್ದಾಗ, ಸರ್ ನೀವು ಭಾಷಣ ಕಲಿಸಿದ್ರೆ ನಾನು MLA ಇದಕ್ಕೆ ಅಟೆಂಪ್ಟ್ ಮಾಡ್ತೀನಿ ಸರ್ ಅಂದರು. ಸೊ ಅವ್ರಿಗೆ ರೆಗ್ಯುಲರ್ ಕ್ಲಾಸ್ ಮಾಡಿದೆ. ಕೆಲವು ವರ್ಷಗಳ ಹಿಂದೆ ದೇವನಹಳ್ಳಿ ಕ್ಷೇತ್ರದ ಶಾಸಕರು ಆಗಿಬಿಟ್ರೆ. ಅವ್ರ ಹೆಸರು ಪಿಳ್ಳ ಶ್ಯಾಮಪ್ಪ ಅಂತ. ಅಂದರೆ ಭಾಷಣ ಕೌಶಲ್ಯವನ್ನ ಕಲಿಯುವುದರ ಮೂಲಕ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ನಾವು ಏನಾಗಬೇಕೋ ಅದು ಆಗುವುದು ಸಾಧ್ಯತೆ ಇದೆ ಅಂತ ನಂಗೆ ಅರ್ಥ ಆಗೋಯ್ತು. ಸುಮಾರು ಜನ ಆ ರೀತಿ ಒಂದಿಬ್ರು MLAಗಳು, TV ಹೋಸ್ಟ್ಗಳು, ಕೆಲವು ಬಿಸ್ನೆಸ್ ಎಂಟರ್ಪ್ರಿನರ್ಸು ಕೂಡ, ಸರ್ ನಮ್ಮ ಬಿಸ್ನೆಸ್ ನಿಮ್ಮ ಮಾರ್ಗದರ್ಶನದ ನಂತರ ಸುಮಾರು ಇಂಪ್ರೂವ್ ಆಯಿತು ಅಂತ ಹೇಳಿದ್ದಾರೆ. ಮತ್ತು ಪ್ರೊಫೆಷ್ನಲ್ ಲೈಫ್, ಪರ್ಸನಲ್ ಲೈಫ್, ಸೋಷಿಯಲ್ ಲೈಫ್, ಇವು ಮೂರೂ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೇ ಮಾರ್ಗದರ್ಶನ ಅನ್ನುವಂಥದ್ದು ತುಂಬ ಸಹಾಯ ಮಾಡುತ್ತೆ ಅಂದ್ಬಿಟ್ಟು ನಾನು ತರಬೇತಿ ಮತ್ತು ಮಾರ್ಗದರ್ಶನನೇ ವೃತ್ತಿ ಮಾಡ್ಕೊಂಬಿಟ್ಟೆ ಸ್ನೇಹಿತರೆ. ಹಾಗಾಗಿ ಒಂದು ಸರ್ಕಾರಿ ಕೆಲಸಕ್ಕೂ ರಾಜೀನಾಮೆ ಕೊಟ್ಬಿಟ್ಟು ಪೂರ್ಣ ಮಟ್ಟದ ತರಬೇತುದಾರ ಆಗಿದ್ದೇನೆ. ಹಾಗಾಗಿ ನಾನು ನೀಡುವ ತರಬೇತಿಯ ಮಾರ್ಗದರ್ಶನದ ಸೇವೆಗೋಸ್ಕರ ವೃತ್ತಿಯಾಗಿರುವುದರಿಂದ ಕೊಂಚ ಫೀಸ್ ಚಾರ್ಜ್ ಮಾಡ್ತಾನೆ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ನಲ್ಲಿ ನಾನು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೆ. ನಿಮ್ಗೆ ಯಾರಿಗಾದ್ರೂ ಮಾರ್ಗದರ್ಶನ ಬೇಕು ಅಂತ ಅನಿಸಿದರೆ ಖಂಡಿತವಾಗಿ ನಾನು ಆರಂಭದಲ್ಲಿ ನಿಮಗೆ ಒಂದು ಗ್ಯಾರಂಟಿ ಕೊಡ್ಬೋದು. ಅಂದ್ರೆ ಏನು, ಭಾಷಣ ಕೌಶಲ್ಯವನ್ನು ಯಾರು ಬೇಕಾದರೂ ಕಲಿಯಬಹುದು, ನೀವು ಬೇಕಾದರೂ ಕಲಿಯಬಹುದು. ಖಂಡಿತವಾಗಿ ನನ್ನ ಮಾರ್ಗದರ್ಶನ ನಿಮಗೆ ಸಹಾಯ ಆಗುತ್ತೆ. ಒಟ್ಟಾರೆ ಸಂವಹನ ಕೌಶಲ್ಯ, ಮಾತು, ಬರವಣಿಗೆ, ಶಾರೀರಿಕ ಭಾಷೆ, ಇವೆಲ್ಲದರ ಪ್ರಭಾವ, ಇದನ್ನು ಅರ್ಥ ಮಾಡಿಸಿ ನಿಮ್ಮ ಸ್ಟ್ರೆಂತ್ಸು ವೀಕ್ನೆಸ್ ಮೇಲೆ ನಾನು ವರ್ಕ್ ಮಾಡ್ತೇನೆ. ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. S ಅಂದರೆ ಸ್ಟ್ರೆಂತ್ಸ್, W ಅಂದರೆ ವೀಕ್ನೆಸ್, O ಅಂದರೆ ಆಪರ್ಚುನಿಟೀಸ್, T ಅಂದರೆ ಥ್ರೆಟ್ಸ್. ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್, ಐಡೆಂಟಿಫೈ ದ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್. ಇದು ನನ್ನ ಒಂದು ಮೂಲ
ಸೆಲೆ, ಇದು ಮ್ಯಾನೇಜ್ಮೆಂಟ್ ಫಾರ್ಮುಲಾ. ಬಟ್ ನಾನದು ನನ್ನ ತರಬೇತಿ ಮತ್ತು ಮಾರ್ಗದರ್ಶನದಲ್ಲಿ ಇದನ್ನ ನಾನು ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬಂದಿದ್ದೇನೆ. ಇದು ನನಗೆ ತುಂಬ ಖುಷಿಯನ್ನು ಕೊಟ್ಟಿರುವ ವಿಚಾರ. ಆಮೇಲೆ ನಾನು ಯಾವ ವಿಚಾರದ ಮೇಲೆ ಅಥವಾ ಗೈಡ್ ಮಾಡ್ತೀನಿ ಅಂತಂದರೆ, ನಿಮ್ಗೆ ಟಿಪ್ಸ್ ಶೇರ್ ಮಾಡ್ಕೊಂಡಿರ್ತಾನೆ. KASH ಅಂತ ಫಾರ್ಮುಲಾ ಮೇಲೆ ವರ್ಕ್ ಮಾಡ್ತೀನಿ. ಪ್ಲೀಸ್ ಟೈಪ್ KASH ಇನ್ ದ ಕಾಮೆಂಟ್ ಬಾಕ್ಸ್. ನಿಮಗೂ ಒಂದು ಎಂಫಸೈಸ್ ಆಗಲಿ ಅಂತ. ಕೆ ಅಂದರೆ ನಾಲೆಡ್ಜ್. ಓಕೆ, ನಮ್ಮ ಜ್ಞಾನವನ್ನ ಯಾವುದಾದರೂ ರೂಪದಲ್ಲಿ ವೃದ್ಧಿಸಿಕೊಳ್ಳುವುದು ತುಂಬ ಮುಖ್ಯ. ಓಕೆ, ಸೊ ಜ್ಞಾನವನ್ನ ವೃದ್ಧಿಸಿಕೊಳ್ಳುವ ಪ್ರಯತ್ನವನ್ನ ನಿರಂತರವಾಗಿ ನೀವು ಮಾಡ್ಕೊಂಬನ್ನಿ. ಯು ವಿಲ್ ಸಿ ಎ ಸಿ ಆಫ್ ಚೇಂಜ್ ಇನ್ ಯುವರ್ ಲೈಫ್. ಸೀರಿಯಸ್ಲಿ, ನನಗದು ಅರ್ಥ ಆಗಿದೆ, ನಿಮ್ಗದರ ಅರ್ಥ ಮಾಡಿಸ್ತಾನೆ. ಎ KASH ಫಾರ್ಮುಲಲ್ಲಿ ಎ ಅಂದರೆ ಆಟಿಟ್ಯೂಡ್. ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಸ್ನೇಹಿತರೆ. ನಾನು ನೋಡುವ ದೃಷ್ಟಿ ಬದಲಾದರೆ ನನ್ನ ಇಡೀ ಬದುಕೇ ಬದಲಾಗುತ್ತದೆ. ಹೇಗೆ? ಮನೋಭಾವ ಎಂದರೆ ಏನು ಅರ್ಥ ಮಾಡ್ಕೋಬೇಕು. ನಕಾರಾತ್ಮಕತೆ ಸಕಾರಾತ್ಮಕತೆ ಅಂತ ಇರ್ತದೆ. ನಾನು ಸಕಾರಾತ್ಮಕತೆಗೆ ಉದಾಹರಣೆ ಆಗಬೇಕು. ಬೀಯಿಂಗ್ ಪಾಸಿಟಿವ್ ಆಲ್ವೇಸ್. ಪಾಸಿಟಿವ್ ಅಫರ್ಮೇಷನ್ಸು ಇದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಯಾವಾಗಲೂ ಸಕಾರಾತ್ಮಕವಾಗಿ ಸಕಾರಾತ್ಮಕ ಆಲೋಚನೆಗಳ ಮೂಲಕಲೇ ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅದು ನಿಮ್ಮ ಕೈಲೂ ಕೂಡ ಸಾಧ್ಯ ಆಗುತ್ತೆ. ಸೀರಿಯಸ್ಲಿ ಫ್ರೆಂಡ್ಸ್, ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಯಲ್ಲಿ ಇದೆ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಕಿಲ್ಸ್, ಕೌಶಲ್ಯಗಳು. ಓಕೆ, ಸ್ಕಿಲ್ ಸ್ಪೇಸ್ ಬಿಲ್ಸ್ ಅಂತ ಒಂದು ಮಾತಿದೆ. ಇವತ್ತು ನಿಮ್ಮ ಕೌಶಲ್ಯಗಳು ಜಾಸ್ತಿ ಇದ್ದರೆ ನೀವು ಹಣವನ್ನು ಕೂಡ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತ. ಹಾಗಾದರೆ ನಿಮಗೆ ಬೇಕಾಗಿರುವ ಕೌಶಲ್ಯಗಳು ಯಾವುದು? ಉದಾಹರಣೆಗೆ ಪಬ್ಲಿಕ್ ಸ್ಪೀಕಿಂಗ್ನ ಸ್ಕಿಲ್ ಅಂತ ಕರಿತೀವಿ, ಕಮ್ಯುನಿಕೇಷನನ್ನು ಸ್ಕಿಲ್ ಅಂತ ಕರಿತೀವಿ, ಲೈಫ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದನ್ನು ಲೈಫ್ ಸ್ಕಿಲ್ಸ್ ಅಂತ ಕರಿತೇವೆ. ಈ ಸ್ಕಿಲ್ಸ್ನ ನಿಮ್ದಾಗಿಸ್ಕೋಬೇಕು. ನಾನು ಆ ನಿಟ್ಟಿನಲ್ಲೇ ಪ್ರಯತ್ನ ಪಡ್ತಾ ಇರೋದು. ಬೇಸಿಕಲಿ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಲೈಫ್ ಸ್ಕಿಲ್ಸ್. ಇದ್ರ ಜೊತೆಗೆ ಒಟ್ಟಾರೆ ಒಬ್ಬ ನಾಯಕನಾಗಬೇಕಾದ್ರೆ ಲೀಡರ್ಶಿಪ್ ಸ್ಕಿಲ್ಸ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ನಾನು ನಾಯಕತ್ವದ ಕಡೆಗೆ ಗಮನ ಕೊಟ್ಟು ನಾಯಕತ್ವದ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ನೀವೂ ಕೂಡ ನಾಯಕರಾಗಬಹುದು ಎನ್ನುವ ನಂಬಿಕೆಯನ್ನು ನೀಡುತ್ತಾ ಅವರ ತಪ್ಪುಗಳನ್ನು ತೀಡುತ್ತಾ ನಾನು ನನ್ನದೇ ಆದ ರೀತಿಯಲ್ಲಿ ತರಬೇತಿಯ ಅನುಭವದಲ್ಲಿ ಜೊತೆಗೆ ಬದುಕಿನ ಅನುಭವ ಎಲ್ಲವನ್ನೂ ಸೇರಿಸಿ ಆ ವ್ಯಕ್ತಿಯ ಅನನ್ಯತೆಯನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಕನ್ನಡದಲ್ಲಿ ಅದು ಅನನ್ಯತೆ ಅರಿಯಿರಿ ಅಂತ. ನಾವು ನಮ್ಮ ಅನನ್ಯತೆಯನ್ನು ಅರಿತಾಗ ಮಾತ್ರ ಅದು ಸಾಧ್ಯ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ. ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಬಿಟ್ಸ್ ಫ್ರೆಂಡ್ಸ್. KAS ಆಯಿತು, H ಅಂದರೆ ಹ್ಯಾಬಿಟ್ಸ್. ಯು ವರ್ಕ್ ಆನ್ ಯುವರ್ ಗುಡ್ ಹ್ಯಾಬಿಟ್ಸ್, ಬೆಟರ್ ಹ್ಯಾಬಿಟ್ಸ್. ಓಕೆ, ಉತ್ತಮ ಅಭ್ಯಾಸಗಳು ನಿಮ್ಮನ್ನು ನೆಕ್ಸ್ಟ್ ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗೋದು. ದುರಭ್ಯಾಸಗಳೇನಾದರೂ ಇದ್ದರೆ ಅದನ್ನು ಬಿಡ್ತಾ ಬಂದರೆ, ಉತ್ತಮ ಅಭ್ಯಾಸವನ್ನು ನಾನು ಜೀವನದಲ್ಲಿ ರೂಢಿಸಿಕೊಳ್ಳುತ್ತಿದ್ದರೆ ನಮ್ಮ ಬದುಕೇ ಬದಲಾಗುತ್ತದೆ. ಫ್ರೆಂಡ್ಸ್, ಪ್ಲೀಸ್ ವರ್ಕ್ ಆನ್ ದ ಫಾರ್ಮುಲಾ KASH, ಕ್ಯಾಶ್. ಅದ್ರ ಜೊತೆಗೆ ಮೇಯ್ನು ನಾನು ಟೆನ್ಷನ್ನು ಪ್ರೆಷರು ಅಂತ ಹೇಳ್ತಾರೆ. ಕನ್ವರ್ಟ್ ಪ್ರೆಷರ್ ಇಂಟು ಪ್ಲೆಷರ್. ಹೇಗೆ ಸರ್? 4 C's ಫಾರ್ಮುಲಾ ಕೊಡ್ತಾರೆ. ಓಕೆ, ಅದು ಹೇಳ್ತಾನೆ, ಒಂದ್ಸರಿ ಟೈಪ್ ಮಾಡಿ. ಕೂಲ್, ಕಾಮ್, ಕಂಫರ್ಟಬಲ್ ಅಂಡ್ ಕಂಪೋಸ್ಡ್. ಕೂಲ್, ತಣ್ಣಗಿರ್ಬೇಕು, ತಣ್ಣನೆ. ಕಾಮ್, ಪ್ರಶಾಂತವಾಗಿರೋದು. ಕಂಫರ್ಟಬಲ್, ಆರಾಮದಾಯಕವಾಗಿರಬೇಕು.
ನಾನು ಯಾರದೇ ಜೊತೆ ಮಾತಾಡ್ತಾ ಇರಲಿ ಅಥವಾ ಕೆಲಸ ಮಾಡ್ತಾ ಇರಲಿ, ನಾನು ಅಲ್ಲಿ ಒಂದು ಆ ಕಂಫರ್ಟಬಲ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ಅದು ಸಾಧ್ಯ ಆಗೋಲ್ಲ. ಕಂಪೋಸ್ಡ್, ಬ್ಯಾಲೆನ್ಸ್ಡ್ ಸಮಚಿತ್ತತೆ ನಮ್ಮದಾಗಬೇಕು. ಆ ಸಮಚಿತ್ತತೆಯನ್ನ ನಮ್ಮದಾಗಿಸಿಕೊಳ್ಳುವತ್ತ ನಾವು ಸಾಗೋಣ. ಆಗ ನಮ್ಮ ಬದುಕು ಬದಲಾಗುತ್ತದೆ. ಸ್ವಾಟ್ ಅನಾಲಿಸಿಸ್ ಬಗ್ಗೆ ಮಾತಾಡಿದೆ, ಕ್ಯಾಶ್ ಫಾರ್ಮುಲಾ ಹೇಳಿದೆ, ಜೊತೆಗೆ 4 C's ಬಗ್ಗೆ ಹೇಳಿದೆ. 3 ಫಾರ್ಮುಲಾಗಳನ್ನು ಕೊಟ್ಬಿಟ್ಟಿದ್ದೇನೆ ಇಲ್ಲಿ. ಈ 3 ಫಾರ್ಮುಲಾಗಳು ನಿಮ್ಮ ಬದುಕನ್ನೇ ಬದಲಿಸುತ್ತದೆ ಸ್ನೇಹಿತರೆ. ನಿಮ್ಮ ಬದುಕು ಬದಲಾಗಬೇಕು. ಈ 3 ಫಾರ್ಮುಲಾನೇ ಎಷ್ಟೊಂದು ಕರ್ಕೊಂಡು ಹೋಗುತ್ತೆ. ಇನ್ನು ನಮ್ಮ ಬಳಿ ಬಂದು ಮಾರ್ಗದರ್ಶನವನ್ನು ಪಡೆದು ನೇರವಾಗಿ ಮಾತನಾಡುತ್ತಾ, ಮುಕ್ತವಾಗಿ ಮಾತನಾಡುತ್ತಾ ಇದ್ದರೆ ಅದರ ಖದರ್ ಹೇಗಿರ್ತದೆ? ಬಲ್ಲವನ್ನೇ ಬಲ್ಲ, ಬೆಲ್ಲದ ಸವಿಯ. ಒಂದ್ಸರಿ ನೀವು ನಮ್ಮ ಜೊತೆ ನೇರ ಕೂತ್ಕೊಂಡು ಮಾತಾಡಿದ್ರೆ, ನಿಮ್ಮ ಬಗ್ಗೆ ನಿಮ್ಮನ್ನೇ ಇನ್ನು ಕನ್ನಡಿ ಹಿಡಿದು ಅರ್ಥ ಮಾಡಿಸಿದಾಗ, ಹೌದಲ್ಲ, ನಾನು ಮಾರ್ಗದರ್ಶನ ಪಡೆಯೋದ್ರಿಂದ ನನ್ನ ಬದುಕಿನಲ್ಲಿ ನಾನು ಲಾಭವನ್ನು ಪಡೆಯಬಹುದು ಎಂದು ನಿಮಗೆ ಅರ್ಥ ಆಗ್ತದೆ. ಆ ಒಂದು ಪ್ರಯತ್ನವನ್ನು ಆ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ರಾಜಕಾರಣಿಗಳು, BBMP, ಇದರಲ್ಲಿ ಈಗ ಗ್ರೇಟರ್ ಬೆಂಗಳೂರು ಆಗಿದೆ, ಕಾರ್ಪೊರೇಟರ್ಸು, MLAsಗಳು, ಮತ್ತು ಬೇರೆ ಯಾವುದೇ ಕ್ಷೇತ್ರದ ಲೀಡರ್ಸ್ ಇದ್ರೂ ಅದನ್ನು ಲೀಡರ್ಶಿಪ್ ಹೇಗೆ ನಾನು ದೊಡ್ಡದಾಗಿ ಬೆಳೆಸ್ಕೊಡೋದು? ರೀಸನ್ ಏನಂದರೆ, ನಾನು ಹೆಚ್ಚು ನಾಯಕರನ್ನ ಅಧ್ಯಯನ ಮಾಡಿದ್ದೇನೆ. ನಿಮ್ಗೆ ಈಗಾಗಲೇ ಗೊತ್ತಿರಲಿ, ಒಂದು 2,000 ಸಾಧಕರನ್ನ ದೂರದರ್ಶನಕ್ಕೆ ನಾನು ಸಂದರ್ಶನ ಮಾಡಿದ್ದೇನೆ. ಇವರೆಲ್ಲ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಸಾಧಕರು. ಹಾಗಾಗಿ ನನ್ನ ಅನುಭವ ಇತರರಿಗಿಂತ ಕೊಂಚ ಹೆಚ್ಚಿದೆ. ಈ ಅನುಭವದ ಆಧಾರದ ಮೇಲೆ ನಾನು ನನ್ನ ಬದುಕಿನ ಅನುಭವದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ, ನಿಮ್ಮಲ್ಲಿರುವ ಲೋಪದೋಷಗಳನ್ನು ತಿದ್ದುತ್ತಾ ನಿಮಗೇನು ಬೇಕು, ಏನು ಬೇಡ, ಫೋಕಸ್ ಆನ್ ವಾಟ್ ಯು ವಾಂಟ್, ಡೋಂಟ್ ಫೋಕಸ್ ಆನ್ ವಾಟ್ ಯು ಡೋಂಟ್ ವಾಂಟ್ ಅಂತ ಅರ್ಥ ಮಾಡಿಸಿ ಸ್ಕೇಲಿಂಗ್ ಅಪ್, ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎತ್ತರೆತ್ತರಕ್ಕೇರಿ ಅಂತ ಮಾತಾಡ್ತಾ ಇರ್ತಾನೆ. ಇದನ್ನು ಇಂಗ್ಲೀಷಲ್ಲಿ ಸ್ಕೇಲಿಂಗ್ ಅಪ್ ಅಂತ. ಒಂದ್ಸರಿ ಕಾಮೆಂಟ್ ಮಾಡ್ತೀರಾ? ಕನ್ನಡದಲ್ಲಿ ಟೈಪ್ ಮಾಡೋರು ಎತ್ತರೆತ್ತರಕ್ಕೇರಿ ಅಂತ ಮಾಡಿ, ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋರು ಸ್ಕೇಲಿಂಗ್ ಅಪ್ ಅಂತ ಟೈಪ್ ಮಾಡಿ ಪ್ಲೀಸ್. ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಟಾಪ್ 1% ಕ್ಲಬ್ಗೆ ಹೋಗ್ಬೇಕು. ಏನು ಸರ್ 1% ಕ್ಲಬ್? ಇನ್ನು 99% ಏನಾರು ಆಗಲಿ ಬಿಡ್ರಿ, ನಾವು 1% ಲೀಡರ್ಸು, ಅಚೀವರ್ಸು, ಟಾಪರ್ಸು, ರಿಚ್, ಈ ಟಾಪ್ 1% ಕ್ರೀಮ್ ಆಫ್ ದಿ ಲೇಯರ್ ಆಗಬೇಕು. ಆಗಕ್ಕೆ ಸಾಧ್ಯ ಇದೆ. ಯು ಕ್ಯಾನ್ ಡೂ ಇಟ್. ನಮ್ಮ ಏನೋ ಭೇಟಿ ಮಾಡಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ, ನಮ್ಮ ಆನ್ಲೈನ್ ಆಫ್ಲೈನ್ ಕೋರ್ಸಿಗೆ ಬರಬೇಕು ಅಂದರೆ 2 ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಎದುರು ಕೂತ್ಕೊಂಡು ಮಾತಾಡೋಣ. ಏನಂತೀರಾ? ಓಕೆ. 9341259267 9620303000 ಕನೆಕ್ಟ್ ಆಗೋಣ. ಎಸ್, ಬನ್ನಿ, ಮೀಟ್ ಆಗೋಣ. ವೆಲ್ಕಮ್. ನಮಸ್ತೆ.